ನಿಮ್ಮ ಆಪ್ತ ಸ್ನೇಹಿತರು ಜಮೀರ್ ಅವರೇನು ಜೆಡಿಎಸ್ ಹೋಗ್ತಾ ಇದ್ದಾರೆ ಚರ್ಚೆ ಇದೆ. ನಿಮ್ಮ ಹೂವು ಎಲ್ಲ ಮಾಧ್ಯಮದವ್ರು ಸೃಷ್ಟಿ ಇವೆಲ್ಲ ಎಲ್ಲ ಹೋಗ್ಬಿಡ್ತಾರೆ ಜಮೀರಣ್ಣ ಜೆಡಿಎಸ್ ಹೇಳೋಣ ಸ್ಟೇಟ್ಮೆಂಟ್ ಕೊಟ್ಟವನ ನನ್ನೇನು ಸ್ಪಷ್ಟೀಕರಣ ನೀವೇ ಕೊಟ್ಟಿದ್ದೀರಾ ಯಾವುದೇ ಕಾರಣಕ್ಕೆ ನಾನು ಹೋಗಲ್ಲ ಅಂತ ಹೇಳೋಣ ಅಂತ ಹೋಗಲ್ಲ ಅನ್ನೋದೇ ರಾಜಕೀಯ ಸರ್. ಕೊನೆಗೆ ಹೋದ್ರು ಏನೋ ನನಗಿನ್ನ ಮಾಹಿತಿ ನಿಮ್ಗೆ ಸ್ವಲ್ಪ ಜಾಸ್ತಿ ಇರ್ತದೆ ಇಂಟರ್ನಲ್ ಏನಾರು ಇದೆಯಾ ನೀವು ಹೇಳಿದ್ರು ಸರ್. ನನಗೆ ನಾವು ಆಪ್ತರಿದ್ದೀವಿ ನಮ್ಗೇನೋ ಹೇಳಿಲ್ಲ ಅವನು ಹೋಗ್ತೀನಿ ಅಂತ. ಈಗ ನಮ್ಮನ್ನ ಕಾಂಗ್ರೆಸ್ ಕರ್ಕೊಂಡ್ಬಂದವನು ಅವನೇನೆ. ನಾವು ದಳದಲ್ಲಿದ್ದಾಗ ಬೇಡ ಬಾ ನಾವು ಕಾಂಗ್ರೆಸ್ಗೆ ಹೋಗೋಣ ಇಲ್ಲಿ ಯಾಕೋ ಸರಿ ಇಲ್ಲ ಅಂತ ಕರ್ಕೊಂಡ್ಬಂದವನು ಅವನೇನೆ. ಈಗ ವಾಪಸ್ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅವನು ಒಬ್ಬನೇ ಹೋಗ್ಬಿಡ್ತಾನ. ಈಗ ಬಂದವ್ರನ್ನೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅವ್ನು ಜವಾಬ್ದಾರಿ ಅಲ್ವಾ. ಕರ್ಕೊಂಡ್ ಬಂದ್ರು ಅವನು ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಮಾತಾಡಿ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ಅವ್ನು ಅವ್ನು ಕರೆದ್ರೆ ಮಾತಾಡ್ತೀವಿ ಆಮೇಲೆ. ಸಾಧಕ ಬಾಧಕ ತೀರ್ಮಾನ ಆಗ್ಬೇಕಲ್ಲ. ಅಲ್ಲೇನ ನನ್ನನ್ನು ಉಪಮುಖ್ಯಮಂತ್ರಿ ಮಾಡ್ತಾರ ಜೆಡಿಎಸ್ ನಲ್ಲಿ ಏನೋ ತೀರ್ಮಾನ ಆಗ್ಬೇಕಲ್ಲ. ಅದೆಲ್ಲ ಸುಮ್ಮನೆ ಇಲ್ಲಿಂದ ಖಾಲಿ ಕೈಯಲ್ಲಿ ಹೋಗೋದು ಖಾಲಿ ಕೈಯಲ್ಲಿ ಬರೋದು ಏನ್ ಪ್ರಯೋಜನ. ಜವಾಬ್ದಾರಿ ಅಂತೂ ಇದೆ ಸರ್ ಅವ್ರ ಮೇಲೆ. ಯಾರ ಮೇಲೆ? ಹೌದೌದು ನಮ್ಮನ್ನ ಕರ್ಕೊಂಡ್ಬಂದವನು ಅವನೇನೆ. ಇಲ್ಲಿಗೆ ಕಾಂಗ್ರೆಸ್ ಕರ್ಕೊಂಡ್ಬಂದವನು ಅವನೇನೆ. ಈಗ ಕರ್ಕೊಂಡು ಹೋಗ್ಬೇಕಾಗಿರೋನು ಅವನೇನೆ. ನಮ್ಮ ಹತ್ರ ಚರ್ಚೆ ಮಾಡ್ಬೇಕಾಗಿರೋನು ಅವನೇನೆ. ಸರ್ ಮೇ ತಿಂಗಳಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಪಂಚರಾಜ್ಯಗಳ ಚುನಾವಣೆ ಆದ್ಮೇಲೆ ಕೆಲವು ಬದಲಾವಣೆ ಮುಗಿತು ಸರ್. ಈಗ ಚುನಾವಣೆ ನೋಡ್ರಿ ಇದೆಲ್ಲ ಹೇಳಿ ಕೇಳಿ ಆಗುವಂತ ವಿಚಾರಗಳಲ್ಲ, ತೀರ್ಮಾನಗಳಲ್ಲ. ಈಗ ರಿಸಲ್ಟ್ ಬರಲಿ. ಅದು 4ನೇ ತಾರೀಕಿನ ರಿಸಲ್ಟ್ ಇದೆ. ಈ ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬಂದ್ಮೇಲೆ ರಾಜಕೀಯ ಅದರದ್ದೇ ಆದಂತ ತೀರ್ಮಾನ ತರಬೇಕು. ಬೆಳಗಾವಿ ಅಧಿವೇಶನ, ಬಜೆಟ್, ಅರಸು ದಾಖಲೆ, ಪಂಚರಾಜ್ಯಗಳ ಚುನಾವಣೆ ಅಂತ ನೆಪಗಳಿವೆ. ನೀವೇನಾರ ಮಾಡಿ ನನ್ನನ್ನ ಈ ರಾಷ್ಟ್ರ ಅಧ್ಯಕ್ಷ ಮಾಡಿಸ್ಬಿಟ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲ ತೀರ್ಮಾನ ನಾನೇ ಮಾಡ್ಬಿಡ್ತೀನಿ. ಮತ್ತೆ ಅಲ್ಲಿ ಯಾರೋ ಅವ್ರು ತೀರ್ಮಾನ ಮಾಡೋದು ನಾನು ಕೇಳೋ ಪ್ರಶ್ನೆ. ನೀವು ಯಾರು ದೊಡ್ಡ ಅಧ್ಯಕ್ಷರುಗಳನ್ನ ಅವ್ರನ್ನ ಕಾರ್ಯದರ್ಶಿಗಳನ್ನ ಆಗ್ಬೇಕಂತೀರಾ? ನಾವು ಆಗ್ಬೇಕು. ನಾನು ಮಂತ್ರಿ ಆಗ್ಬೇಕು ಅಂತ ಆಸೆ. ನಾನು ಮಂತ್ರಿಮಂಡಲ ಆಗ್ಬೇಕು ಅಂತ ನನಗೂ ಆಸೆ. ಆಗ್ಬೇಕು. ನಾಯಕತ್ವ ವಿಚಾರ ಗೊಂದಲದಲ್ಲಿದೆ. ಏನ್ ನಾಯಕತ್ವ ವಿಚಾರ? ಅದು ತೀರ್ಮಾನ ಆಯ್ತದೆ. ಎಲ್ಲ ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ. ತೀರ್ಮಾನ ಆಗದ್ರೆ ಯಾವ್ದು ತೀರ್ಮಾನ ಆಗಲ್ಲ. ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ. ಇದೊಂದು ಸರಿ ಮಳೆ ಕಡಿಮೆ ಆಗಬಹುದು ಈ ವರ್ಷ. ತುಂಬಾ ನಮ್ಗೆ ಅದನ್ನ ಈಗ ನೀವು ಇದಕ್ಕೆ ಗಮನ ಕೊಡಿ. ಮಾಧ್ಯಮದವ್ರು ದಯಮಾಡಿ ರಾಜಕೀಯ ಬಿಡ್ಬಿಡಿ. ಇದು ಯಾರೋ ಇರ್ತಾರೆ, ಹೋಯ್ತಾರೆ, ಬರ್ತಾರೆ, ಮಾಡ್ತಾರೆ, ಏನೋ ಮಾಡ್ತಾರೆ. ಈ ಗಮನ ಕೊಡಿ. ಈಗ ಮಳೆಗಾಲ ಮಳೆ ಕಡಿಮೆ ಆಗ್ತಾ ಇದೆ. ಮುಂಗಾರು ಮಳೆ ತೊಂದರೆ ಆಗ್ತದೆ ಅಂತ ಹೇಳಿ ನಮ್ಗೆ ಈಗಾಗಲೇ ಮಾಹಿತಿ ಇದೆ. ಹವಾಮಾನ ಇಲಾಖೆಯಿಂದ ಮಾಹಿತಿ ಇದೆ. ಅದಕ್ಕೆ ನೀವು ಏನ್ ಕ್ರಮ ತೆಗೆದುಕೊಂಡಿದ್ದೀರಾ ಅಂತ ಹೇಳಿ ಮಂತ್ರಿಗಳಿಗೆ ನೀವು ಕೇಳಿ. ಅದನ್ನ ಬಿಟ್ಟು ಇಲ್ಲಿ ನೀವು ಹೋಯ್ತೀರಾ, ಅವ್ರು ಹೋಯ್ತಾರ, ಇವರು ಬೆಚ್ಚರಿಕೆ ಹಾಕವ್ರೆ, ಇವರು ಇವೆಲ್ಲ ಇದ್ದಿದೆ ರಾಜಕೀಯದಲ್ಲಿ. ಮಾಡ್ತೀರಾ ಸರ್ಕಾರಕ್ಕೆ ಸರ್? ಅಲ್ಲ, ಈ ವಿಚಾರವಾಗಿ ಮೀಟಿಂಗ್ ಕರೆದವ್ರೆ. ಮೊನ್ನೆ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟಂತ ಸಚಿವರು ಮೀಟಿಂಗ್ ಎಲ್ಲ ಆಗಿದೆ. ಯಾವ ರೀತಿ ಈ ಕುಡಿಯೋ ನೀರಿನ ಸಮಸ್ಯೆನ ಎದುರಿಸಬೇಕು, ಮೇವಿನ ಸಮಸ್ಯೆನ ಎದುರಿಸಬೇಕು ಅಂತೇಳಿ ಈಗಾಗಲೇ ಅದು ತೀರ್ಮಾನ ಆಗಿದೆ. ಈಗ ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದೀವಿ ಮುಖ್ಯಮಂತ್ರಿ. ಮೇಕೆದಾಟು ಏನಾರು ಆಗಿದ್ರೆ ಬೆಂಗಳೂರು ಕುಡಿಯೋ